ತುಂಬ ಹೊಟ್ಟೆ ಹಸುವಾಗಿತ್ತು. ಬಗ್ಗೆ ಮಂಟಿ ನೀವು ಕರ್ಕೊಂಬಂದು ಊಟಕ್ಕೆ ಇಟ್ಟಿದ್ದು ನನಗೆ ಭಾಳ ಒಂಥರ ಖುಷಿ ಆಯಿತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿತ್ತು. ಈ ಹೆಂಗೆ ಅಂತೀರಾ, ಇಲ್ಲಿ ನೋಡು ತಲೆಯೆಲ್ಲ ತಿರುಗ್ದಂಗೆ ಆಗೋದು, ಥರ ಕೈಕಾಲಲ್ಲಿ ಶಕ್ತಿನೇ ಇರಲಿಲ್ಲ. ಅವರು ಊಟಕ್ಕೆ ಇಡಾರಲ್ಲ, ಅವ್ರು ಎಷ್ಟು ಇಡ್ತಾರೆ, ಇಲ್ಲೇ ಬರೀ ಇಷ್ಟಿಷ್ಟೇ ಕೊಡೋರು. ತಾರಕ್ಕೆ ಏನೋ ಕೊಟ್ಟರೆ 2 ದೋಸೆ ಕೊಡೋದಿಲ್ಲ, 2 ಚಪಾತಿ ಕೊಡೋದು, ಅದೆಲ್ಲ ಸಾಲ್ತಿರ್ಲಿಲ್ಲ. ಇಲ್ಲ ಇಷ್ಟ ಅನ್ನ ಅಷ್ಟು ಬಿಟ್ಟರೆ ಯಾರೂ ಹೊಟ್ಟೆ ತುಂಬ ಊಟಕ್ಕೆ ಇಟ್ಟಿರಲಿಲ್ಲ. ನೀವು ಕರ್ಕೊಂಬಂದು ಹೊಟ್ಟೆ ತುಂಬ ಊಟಕ್ಕೆ ಇಟ್ರಿ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ಮತ್ತು ನಾನು ಹೇಳ್ದಂಗೆ ಕೇಳು ನೀನು, ನಿನಗೆಲ್ಲ ಒಳ್ಳೇದಾಗುತ್ತೆ. ಈಗ ಇವಳು ನಮ್ಮಳು ಇದ್ದಾಳಲ್ಲ, ನಮ್ಮಳು ಸಣ್ಣಳು, ನನ್ನ ಸೊಸೆ ಭಾಳ ದಿಮಾಕೈತೆ ಅವಳಿಗೆ. ಅದಕ್ಕೇ ಅವಳು ನೋಡಿಸ್ತೀನಿ. ಇಲ್ಲಿಂದ ನಮ್ಮ ಮನೆ ಸೊಸೆಯಾಗಿ ನೀನೇ ಇರು. ಅವಳು ಸಣ್ಣವಳು ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಅವಳು ಹೆಂಗೆ ಅಂದರೆ ನಾನು ಹೇಳ್ದಂಗೆ ಕೇಳಲ್ಲ, ಎಲ್ಲದಕ್ಕೂ ವಾದ. ನನ್ನ ಮಗ ಸೊಸೆ ದುಡ್ದಿರೋದೆಲ್ಲ ನನ್ನ ಕೈಗೆ, ದೊಡ್ಡ ಮಗ ದೊಡ್ಡ ಸೊಸೆ ಎಲ್ಲರೂ ನನ್ನ ಕೈಗೆ ಕೊಡೋದು. ಆದರೆ ಇವು 2ನೇವಳು ಮಾತ್ರ ಸ್ವಲ್ಪ ದಿಮಾಕ್ ಮಾಡ್ತಾ ಇದ್ದಾಳೆ. ಅದಕ್ಕೇ ಅವಳನ್ನ ಸ್ವಲ್ಪ ಓಡಿಸ್ಬೇಕು ಅಂತ ಇಲ್ಲಿಂದ ಓಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ನಾನು ನಿನಗೆ ನನ್ನ ಸಣ್ಣ ಮಗನಿಗೆ ಮದುವೆ ಮಾಡ್ಕೊಂತೀನಿ, ನಮ್ಮ ಮನೆ ಸೊಸೆಯಾಗಿ ಇಲ್ಲೇ ಇರೋ ಹೇಳ್ತೀನಿ. ಅವಳನ್ನ ಇಲ್ಲಿಂದ ಏನಾದರೂ ಮಾಡಿ ಅವ್ರ ತವ್ರ ಮನೆಗೆ ಕಳಿಸ್ತೀನಿ. ನಾನು ಬಿಡಲ್ಲ. ನನಗೆ ವಿರುದ್ಧವಾಗಿ ಇದ್ದಾರೆ ಅಂತಂದರೆ ಯಾರನ್ನೂ ಇಲ್ಲಿ ಬಿಡಲ್ಲ, ನಾನು ಓಡಿಸ್ತಾ ಇರ್ತೀನಿ. ನನ್ನ ಮಗ ನನ್ನ ಮಾತು ಮೀರಲ್ಲ. ನನ್ನ ಮಗ ಆಗಿರ್ಬೋದು, ನನ್ನ ದೊಡ್ಡ ಸೊಸೆ ಆಗಿರ್ಬೋದು, ಯಾರು ನನ್ನ ಮಾತು ಮೀರಲ್ಲ. ನಮ್ಮ ಮನೇಲಿ ಅಷ್ಟು ಚೆನ್ನಾಗೇ ನನ್ನ ಮಾತು ಕೇಳ್ತಾರೆ. ಅವಳು ಸ್ವಲ್ಪ ವಿರುದ್ಧ ಮಾಡ್ತಾ ಇದ್ದಾಳೆ, ಅದಕ್ಕಾಗಿ ಅವಳಿಗೆ ಓಡಿಸ್ತೀನಿ. ಇವಾಗ ನಿನ್ನ ಗಂಡ ಹೆಂಗೆ ಮಾಡೋನು ಹಂಗೆ ನೀನು ಮಾಡಿದ್ರೆ ಮಾತ್ರ ನಿನಗೆ ಒಂದು ಮರ್ಯಾದೆ. ಇಲ್ಲ ನಿನಗೆ ನಾವು ಅವ್ರ ಮರ್ಯಾದೆನೇ ಕೊಡಲ್ಲ. ಇವಾಗ ಅವನು ಯಾಕೆ ಇನ್ನೊಂದು ಮದುವೆ ಆಗವನೆ? ಅಷ್ಟೇ. ಇವಾಗ ಅವನು ನಿನಗೆ ಕಾಣ್ದಂಗೆ ಮದುವೆ ಆಗವನಲ್ಲ, ನೀನು ಸುಮ್ಮನೆ ಹಂಗೆ ಮಾಡ್ತೀನಿ ಅಂತ ಎದುರಿಸು ನೋಡೋಣ. ಅವ್ನು ಸವಸನೆ ಬೇಡ, ಅವ್ನು ನೆಟ್ಗಾಗಲ್ಲ ಅಂತ ಹೇಳ್ತೀಯಲ್ಲ, ಸುಮ್ಮನೆ ನಮ್ಮ ಮನೇಲೇ ಇದ್ಬಿಡು. ಅಲ್ಲ ಮಂಟಿ, ನಾನೇನು ಹೇಳೋದು, ನಾನು ಚೆನ್ನಾಗಿರೋಣ ಅಂತಂದರೆ ಒಪ್ಪೋದೇ ಇಲ್ಲ. ನನ್ನ ಮಗ ಚೆನ್ನಾಗಿರ್ತೀನಿ, ಮಗಳು ನೋಡ್ಕೊಂಡು ನಿಮ್ಮ ಮನೆಯಲ್ಲಿ ಜೊತೆಗಿರ್ತೀನಿ ಅಂದರೆ ಒಪ್ಪೋದೇ ಇಲ್ಲ. ಏನಂದ್ರೆ ನಾನು ಒಳ್ಳೇದು ಹೇಳಿದ್ರು ಒಪ್ಪಲ್ಲ, ನಾನೆಲ್ಲ ಕೆಟ್ಟದ್ದು ಹೇಳಿದ್ರು ಒಪ್ಪಲ್ಲ. ಇನ್ನು ಬೇಕಾದರೆ ಸುಳ್ಳು ಹೇಳಿದ್ರು ಬೇಗ ನಂಬ್ತಾರೆ, ನಿಜ ಹೇಳಿದ್ರೆ ನಂಬೋದೇ ಇಲ್ಲ. ಚೆನ್ನಾಗಿತ್ಕೊಂಡು ಹೋಗ್ತೀನಿ, ಚೆನ್ನಾಗಿರೋಣ ಅಂತೇಳಿ ಏನಾದರೂ ಒಂದು ಹೇಳು, ಕೇಳೋದೇ ಇಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು ಅನ್ನೋ ಚಿಂತೆ ಆಗ್ಬಿಟ್ಟೈತೆ. ಅದಕ್ಕೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ಅಂತ. ಇವಾಗ ನಿಮ್ಮ ಮನೇಲಿ ನನಗೆ ಇವ್ರು ನಿಮ್ಮ ಸೊಸೆಯವರು ಅದೆಲ್ಲ ನನಗೆ ಯಾಕಪ್ಪ ಅನಿಸುತ್ತೆ. ಆದ್ರೂ ಅವ್ನು ಹಂಗೆ ಮಾಡಿದ್ದಾನೆ ಅಂದರೆ ನಾನು ಹಂಗೆ ಮಾಡಿ ತೋರಿಸ್ಬೇಕು ಅಂತ ನನಗೂ ಹಂಗೆ ಅನಿಸುತ್ತೆ. ಆದ್ರೂ ನನಗೆ ಹಂಗೆ ಮಾಡೋದಕ್ಕೆ ಮನಸ್ಸಿಲ್ಲ. ನಾನಂತ ಅವಳಲ್ಲ, ನಾನಂತ ಮಾಡಲ್ಲ ಅಂತ ಹೇಳಿದೆ. ಇವಾಗೆಲ್ಲನ ನ್ಯಾಯ ರೀತಿ ಇದ್ದರೆ ಕಾಲ ಅಲ್ಲ, ಸುಮ್ಮನಿರು. ಈಗ ನಾನು ಹೇಳ್ದಂಗೆ ಕೇಳು ಅಷ್ಟೇ. ನಮ್ಮ ಮನೇಲಿ ಸೊಸೆ ಆದರೆ ನೀನು ಆರಾಮಾಗಿರ್ಬೋದು. ನಿನಗೇನು ಬೇಕು, ಇಂಥ ಒಡವೆ ಬೇಕಂದ್ರೆ ಹಾಕೋಬೋದು. ಈಗ ಸ್ವಲ್ಪ ದಿನ ನಾನು ಬಡ್ಡಿ ವ್ಯವಹಾರ ನಾನು ಮಾಡ್ತೀನಿ, ಆಮೇಲೆ ನೀನು ಬಡ್ಡಿ ವ್ಯವಹಾರ ನೀನು ಮಾಡುವಂತೆ. ಬಡ್ಡಿ ಜೀವಿತ ಅಂತೇಳಿ ನೀನು ಹೆಸರುವಾಸಿ. ಇವಾಗ ಬಡ್ಡಿ ಭಾಗ್ಯಮ್ಮ ಅಂತ ಹೆಸರುವಾಸಿ ಹೆಂಗೋ, ಬಡ್ಡಿ ಭಾಗ್ಯಮ್ಮನ ಬದಲು ಸೊಸೆ ಮಾಡ್ತಾ ಇದ್ದಾಳೆ ಅಂತೇಳಿ ಹೆಸರುವಾಸಿ ಆಗ್ತೀಯ ನೋಡು. ನಮ್ಮ ಮನೇಲಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು. ನಾನೆಲ್ಲ ಅವಳಿಗೆ ಹೇಳ್ತೀನಿ, 2ನೇವಳಿಗೆ, ಗಳೇ ನೀನು ಏನಾದರೂ ಗಾಂಚಲಿ ಮಾಡಲಿ ಅಂದರೆ ಸರಿ ಹೋಗಲ್ಲ ಅಂತೇಳಿ ನಾನು ಅವಳಿಗೆ ಹೇಳಿದ್ದೀನಿ. ನೀನು ಹಿಂಗೆ ಮಾಡಿದ್ರೆ ತವ್ರ ಮನೆಗೆ ಹೋಗವಳೆ, ಇವಾಗ ಬರ್ತಾಳೆ ಹಬ್ಬಕ್ಕಂತ ಹೇಳಿ ಹೋಗವಳೆ. ಈಗ ನನ್ನ ಮಗ ದುಡ್ದಿರೋದೆಲ್ಲ ನಾನು ಕೊಡೋಕ್ಕೆ ಬಿಡಲ್ಲ. ಅದಕ್ಕೇ ಅವ್ನು ನಾನು ಹೇಳ್ದಂಗೆ ಕೇಳ್ತಾನೆ. ನನ್ನ ಮಗ ನನ್ನ ಮಾತು ಯಾವತ್ತೂ ಮೀರಲ್ಲ. ಅದಕ್ಕೆ ನನ್ನ ಮಗ ಮದುವೆ ಮಾಡ್ತೀನಿ ಕಣೆ ಅಂತೇಳಿ ಎದುರಿಸ್ಬಿಡ್ತೀನಿ ಅವಳಿಗೆ. ಎದುರಿಸೋದೇನು ಮಾಡೇ ಬಿಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಆರಾಮಾಗಿ ಇಟ್ಕೊಂಡು ಹೋಗು ಜೀವಿತ, ನೀನು ಚೆನ್ನಾಗಿರ್ತೀಯ, ನಿನಗೂ ಒಂದು ಜೀವನ ಸಿಕ್ಕಂಗಾಗುತ್ತೆ. ಸುಮ್ಮನೆ ಅವನ್ನೇ ನಾನೆಲ್ಲ ನೋಡ್ತಾ ಇದ್ದೆ ದಿನಾನ, ನೀನು ಹೋಗೋದು, ಅಲ್ಲಿ ಕೇಳೋದು, ಆ ಮಗು ಕರ್ಕೊಂಬರೋದು, ಇದನ್ನೆಲ್ಲ ನೋಡ್ತಾ ಇದ್ದೆ. ಅದನ್ನೆಲ್ಲ ನೋಡಿ ನನಗೆ ಬೇಜಾರಾಗ್ಬಿಡ್ತು. ಪಾಪ ಅವಳಾಗ್ಲೆಲ್ಲ ಹೋಗಿ ಕೇಳ್ತಾಳೆ, ಅವ್ರು ಕಳಿಸಲ್ಲ. ಏನಪ್ಪ ಇದು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಇವ್ರು, ಎಂಥ ಜನಪ್ಪ ಅಂತ ನನಗೂ ಬೇಜಾರಾಗ್ಬಿಡ್ತು. ಅದಕ್ಕೇ ಅವಳಿಗೂ ನನ್ನ ಸೊಸೆಗೂ ಬುದ್ಧಿ ಕಲಿಸ್ದಂಗಾಗುತ್ತೆ, ನಿನಗೂ ಒಳ್ಳೆ ಜೀವನ ಸಿಕ್ಕಂಗಾಗುತ್ತೆ. ಅವಳು ಭಾರಿ ದಿಮಾಕ್ ಮಾಡ್ತಾಳೆ. ನನ್ನ ಮಗ ಯಾವತ್ತೂ ನನ್ನ ಮಾತು ಮೀರಲ್ಲ. ಅವಳು ನನ್ನ ಮಗನ ಕರ್ಕೊಂಡು ಬೇರೆ ಹೋಗಬೇಕು ಅಂತ ನೋಡ್ತಾ ಇದ್ದಾಳೆ, ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾಳೆ. ಹಂಗಲ್ಲ, ದೊಡ್ಡ ಮಗ ದುಡಿತಾರೆ, ನನ್ನ ಕೈಗೆ ತಗೊಂಬಂದು ಕೊಡ್ತಾರೆ, ಏನಾದರೂ ಬೇಕಂದರೆ ಕೇಳ್ತಾರೆ, ಇಸ್ಕೊಂಡು ಹೋಗ್ತಾರೆ, ಅವ್ರು ಆ ಥರ. ಆದರೆ ಇವಳು ಹಂಗಲ್ಲ. ಏನಾದರೂ ಒಂದು ನನ್ನ ಮೇಲೆ ಕೆಟ್ಟದ್ದು ಬಯಸ್ಬೇಕು, ನನಗೆ ಕೆಟ್ಟದ್ದು ಅವ್ರಿಗೆಲ್ಲ ಹೇಳ್ಕೊಡೋದು, ಈ ಥರ ಮಾಡ್ತಾ ಇದ್ದಾಳೆ. ಇಂಥ ಬುದ್ಧಿ ಇರೋಳನ್ನ ನಾನು ಏನಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ನಾನು ಅಷ್ಟೇ. ಡೈವರ್ಸ್ ಕೊಡಿಸ್ತೀನಿ ನನ್ನ ಮಗುಗೆ, ಡೈವರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡ್ತೀನಿ. ನಾನು ಮಾತು ಮೀರಂಗಿಲ್ಲ ಮತ್ತು ಯಾರನ್ನು. ಬಡ್ಡಿ ವ್ಯವಹಾರ ಮಾಡೋದ್ರಲ್ಲೇ ನಾನು ಅಷ್ಟೊಂದು ಕಂಡ್ರಿಷನ್ ನನ್ನ ಮೇಲೆ, ನನ್ನ ಮನೇಲಿ ಕಂಡ್ರಿಷನ್ ಆಗಿರಲ್ಲ.
ಎಲ್ಲ ಕಡೆ ಕಂಡ್ರಿಷನ್. ನನ್ನ ವ್ಯವಹಾರ ಹೆಂಗೆ ಅಂತ ಗೊತ್ತಲ್ಲ ನಿನಗೂ ಜೀವಿತ. ಈ ಬಡ್ಡಿ ಭಾಗ್ಯಮ್ಮನ ವ್ಯವಹಾರ ಎಷ್ಟು ಕಂಡ್ರಿಷನ್ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಊರಲ್ಲಿ ಜನ ಯಾರು ಬಡ್ಡಿ ವ್ಯವಹಾರ ಯಾರು ನನ್ನ ಹತ್ರ ಬಡ್ಡಿ ಯಾರು ಇಸ್ಕೊಂಡಿದ್ದಾರೆ, ಬಡ್ಡಿ ಭಾಗ್ಯಮ್ಮ ಅಂದರೆ ಸಾಕು ಗಡಗಡ ನಡುಕ್ತಾರೆ. ಈ ತಿಂಗಳು ಬಡ್ಡಿ ಕೊಟ್ಟಿಲ್ಲ ಅಂತಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಎದುರ್ಕಾಳ್ತಾ ಇರ್ತಾರೆ. ಬಂತು ಅಪ್ಪ ಕೊಟ್ಟಿಲ್ಲ ಅಂತ. ಯಾರೂ ಇದು ಮಾಡೋಕ್ಕೋಗಲ್ಲ. ನನ್ನ ಹತ್ರ ಅಷ್ಟು ಜನ ಎಷ್ಟು ವರ್ಷಗಳಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾರೂ ನನಗೆ ಆ ಥರ ಮೋಸ ಮಾಡಿಲ್ಲ. ನಾನು ಎಲ್ಲ ಕಡೆ ನಾನು ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತೈತೆ. ನಾನು ಎಲ್ಲದರಲ್ಲೂ ತುಂಬ ಫಾಸ್ಟ್ ಇದ್ದೀನಿ. ಇನ್ನು ಇವಳು ನೋಡ್ಸೋದ್ರೆಲ್ಲ ಏನು ನನಗೇನೇನು ದೊಡ್ಡದಲ್ಲ. ಇವಳು ನಮ್ಮಳು ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಈ ಸುಮಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಭಾಳ ಇದು ಮಾಡ್ತಾ ಇದ್ದಾಳೆ. ನಾನು ತುಂಬ ಒಳ್ಳೆಯವರು ನಿಮ್ಮ ಸೊಸೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೊಡ್ಡ ಸೊಸೆನೇ ಒಳ್ಳೆಯವರ, ಸಣ್ಣ ಸೊಸೆ ಒಳ್ಳೆಯವರಲ್ವಾ? ನಾನು ದೊಡ್ಡ ಸೊಸೆ ಭಾಳ ಒಳ್ಳೆಯವಳು. ನನ್ನ ಮಾತು ಮೀರಲ್ಲ, ನಾನು ಹೇಳ್ದಂಗೆ ಕೇಳ್ತಾಳೆ. ಇವಳು ಸಣ್ಣಳಿದಾಳಲ್ಲ, ಅವಳದೇ ಸ್ವಲ್ಪ ವಾದ, ಅವಳದೇ ನನಗೆ ಟೆನ್ಷನ್ನು. ಎಲ್ಲದಕ್ಕೂ ಇಲ್ಲಿ ಬಂದು ನನಗೆ ಜಾಸ್ತಿ ಟೆನ್ಷನ್ ಕೊಡ್ತಾ ಇರ್ತಾಳೆ. ಏನು ಯಪ್ಪ ನೋಡ್ಬೇಕವಳು. ಸರಿ ಆಯಿತು ಬಡ್ಡಿ ಬಗ್ಗೆ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಯಾಕಂದರೆ ನೀವು ಹೇಳ್ದಂಗೆ ಕೇಳಿದ್ರೆ ನನಗೆ ಇವತ್ತು ಒಂದು ಅನ್ನ, ಇಲ್ಲ ಅಂದರೆ ಇಲ್ಲ. ನಿಮ್ಮಂಥವ್ರು ಇವತ್ತು ಬಂದು ನಾನು ಕರ್ಕೊಂಬಂದು ನನಗೆ ಇಷ್ಟೊಂದೆಲ್ಲ ಹೇಳಿ ಇಷ್ಟೊಂದೆಲ್ಲ ನನಗೆ ಕೈ ಹಿಡಿತಾ ಇದ್ದೀರಾ ಅಂತಂದರೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅನ್ನಿಸ್ತೈತೆ. ಬಸ್ಸು ಬಸ್ವಾ ಬರ ಇಲ್ಲಿ. ಏನಮ್ಮ? ನೋಡು, ಈ ಜೀವಿತನ ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಇಲ್ಲ ಅವಳು ಬಂದಾಗ ನೀನು ಅವಳ ಹತ್ರ ಜಗಳ ಮಾಡಿ ಮನೆಗೆ ಕಳಿಸ್ಬೇಕು, ಸರಿನಾ? ಹೇಳಿರ್ತೀನಿ ನೋಡು. ಅವಳು ಎಲ್ಲದಕ್ಕೂ ನನಗೆ ವಿರುದ್ಧ ಮಾಡ್ತಾ ಇದ್ದಾಳೆ. ಫಸ್ಟ್ ಅವಳನ್ನ ಡೈವರ್ಸ್ ಕೊಟ್ಟು ಆಚೆ ಕಳಿಸುತ್ತವ್ರ ಮನೆಗೆ. ಅಮ್ಮ, ಜಗಳ ಮಾಡಿದ್ರೆ ಅವಳು ನನ್ನ ಹತ್ರ ಜಗಳ ಮಾಡ್ತಾಳಮ್ಮ, ಜೋರಾಗಿ ಜಗಳ ಮಾಡ್ತಾಳೆ. ಅವಳು ಏನೇಂದ್ರೂ ಹೋಗಲ್ಲ ಕಣಮ್ಮ, ನಾನು ಏನು ಮಾಡೋಣ? ಜಗಳ ಮಾಡ್ಬೇಕು ಕಣೋ, ಜೋರಾಗಿ ಜಗಳ ಮಾಡಿ ಕಳಿಸ್ಬೇಕು. ನೀನು ಇಲ್ಲಿರ್ಬೇಡ, ನಡಿ ಆಚೆ ಅಂತ ಕಳಿಸ್ಬೇಕು. ನೋಡು, ಅವಳು ಇವಾಗ ಬಂದಿದ್ದ ತಕ್ಷಣ ನೀನು ಜಗಳ ಸ್ಟಾರ್ಟ್ ಮಾಡಿ ಅವಳನ್ನ ಕಳಿಸ್ಬಿಟ್ಟು ನೀನು ಡೈವರ್ಸ್ ತಗೋಬೇಕು. ಹೇಳ್ತೀನಿ. ನನಗೆ ಅವಳು ಬುದ್ಧಿನೇ ಇಷ್ಟ ಆಗಲ್ಲ. ಎಲ್ಲದಕ್ಕೂ ದೊಡ್ಡ ಮಗ ದೊಡ್ಡ ಸೊಸೆ ಅವ್ರು ದುಡ್ಡು ಕೊಡೋರ್ನು ಕೊಡಬೇಡ್ರಿ ಅಂತ ಹೇಳ್ಕೊಡ್ತಾಳೆ. ನಿನ್ನ ಸಂಬಳ ಎಲ್ಲ ಕೊಡೋಕೆ ಬಿಡಲ್ಲ, ಹಿಂಗೆಲ್ಲ ಮಾಡ್ತಾಳೆ. ನನಗೆ ತುಂಬ ವಿರುದ್ಧ ಮಾಡ್ತಾ ಇದ್ದಾಳೆ ಕಣೋ ಅವಳು. ನೀನು ಯಾವಾಗ ಅವಳನ್ನ ಸರಿಯಾಗಿ ಅಂತೀಯೋ ಅವತ್ತೇ ನೋಡು ಸರಿಯಾಗೋದಿದು. ಅಲ್ಲೇವರೆಗೂ ಸರಿಯಾಗಲ್ಲ. ಭಾಳ ಇದನ್ನು ಮಾಡ್ತಾ ಇದ್ದಾಳೆ ಅವಳು. ಒಂಥರ ಏನೋ ನಮ್ಮ ಮೇಲೆ ಸಖತ್ತು ಇದು ಮಾಡ್ತಾ ಇದ್ದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣೋ. ಕಳ್ಸೋ ಆಚೆ. ಹೇಳ್ತೀನಿ, ನನಗೆ ನನ್ನ ವಿರುದ್ಧ ಯಾರಾದರೂ ಬಂದಿದ್ದಾರೆ ಅಂದರೆ ಅವ್ರನ್ನ ಆಚೆ ಕಳ್ಸೋವರೆಗೂ ಬಿಡಲ್ಲ. ಅವ್ರಿಗೆ ನಾನು ಸರಿಯಾಗಿ ಗ್ರಾಚಾರ ಬಿಡಿಸೋವರೆಗೂ ಬಿಡಲ್ಲ. ಫಸ್ಟ್ ಆಚೆ ಕಳ್ಸೋಳು, ಸರಿಯಾಗಿ ಬುದ್ಧಿ ಕಲ್ಸೋದು ಕಲಿ. ಹೇಳ್ತೀನಿ, ನಾನು ನಿನಗೆ ಜೀವಿತನ ಮದುವೆ ಮಾಡಿಸ್ತೀನಿ. ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿರ್ತಾಳೆ. ಮನೆಯಲ್ಲಿ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದು. ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಅವಳು ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ನನ್ನ ವಿರುದ್ಧ ಮಾತಾಡಿದವ್ರು ಯಾರೂ ಉದ್ಧಾರ ಆಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯಲ್ಲಿ ಸಣ್ಣ ಸೊಸೆ ತುಂಬ ಜಗಳ. ಅತ್ತೆ ಸೊಸೆ ಆದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದಕ್ಕೆ ನನಗೆ ನಮ್ಮ ಮನೇಲಿ ನನ್ನ ದೊಡ್ಡ ಮಗ ದೊಡ್ಡ ಸೊಸೆ ಎಲ್ಲರೂ ದುಡಿದು ನನ್ನ ಕೈ ಕೊಡ್ತಾರೆ. ಇವನು ದುಡಿತಾನೆ, ಅವಳು ದುಡಿತಾಳೆ. ಆದರೆ ಅವಳು ಕೊಡಲ್ಲ. ನನ್ನ ಮಗನ ಹತ್ರ ಇಸ್ಕೊಳ್ಳೋಕ್ಕೂ ಬಿಡಲ್ಲ. ಹಂಗೆ ಜಗಳ ಮಾಡ್ತಿರ್ತಾಳೆ. ಯಾಕತ್ತೆ ಕೊಡಬೇಕು, ಕೊಡಲ್ಲ, ಹಿಂಗೆ ಅಂತ. ಅದಕ್ಕೆ ನನಗೂ ಅವಳಿಗೂ ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ ಕಿರಿಕು. ಅವಳು ನೋಡಿಸ್ಬಿಟ್ಟು ನನ್ನ ಜೀವಿತನ ಹೆಂಗಾದ್ರೂ ಮಾಡಿ ಮನೆ ತಂದ್ಕೊಂಡು ನಾನು ಈ ಜೀವಿತನ ಹೆಂಗೋ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಈ ಥರದವ್ರು ಆಗಬೇಕು. ಹಂಗಾದ್ರೆ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಾನು ಹೇಳ್ದಂಗೆ ಕೇಳ್ಬೇಕು. ನಮ್ಮ ಮನೇಲಿ ನನ್ನ ವಿರುದ್ಧ ಏನೂ ಹೋಗಂಗೆ ಇಲ್ಲ. ನನ್ನ ವಿರುದ್ಧ ಏನೂ ನಡೆಯೋಂಗೆ ಇಲ್ಲ. ನಾನು ಹೇಳ್ದಂಗೆ ಆಗ್ಬೇಕಷ್ಟೇ. ನಾನು ಹೇಳ್ದಂಗೆ ಯಾವ ಕೆಲಸ ಮಾಡಿದ್ರೂ ನಮ್ಮ ಮನೇಲಿ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ಮತ್ತೆ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದೈತೆ. ನಾನು ಅದಕ್ಕೆ ಈ ಥರ ಡಿಸೈಡ್ ಮಾಡಿ ಜೀವಿತನ ಕರ್ಕೊಂಬಂದಿದ್ದೀನಿ. ನೋಡೋಣ ಇನ್ನು ಹೆಂಗಾಗುತ್ತೆ ಏನು. ಇವಾಗ ಸದ್ಯಕ್ಕೆ ಈ ಥರ ನಿರ್ಧಾರ ತಗೊಂಡಿದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗೇನು ಮಾಡಬೇಕು ಅದನ್ನ ಮಾಡ್ತೀನಿ. ಒಟ್ಟಿನಲ್ಲಿ ಬಿಡಲ್ಲ. ನನ್ನ ಸೊಸೆ ಒಳ್ಳೆಯವಳಲ್ಲ. ಅವಳಿಗೆ ಇದಕ್ಕಾಗಿ ನಾನು ಮಾಡ್ತಾ ಇರೋದು ಈ ರೀತಿ ಎಲ್ಲನ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.